ಇನ್ನು ಸಾಲವು ಮರುಪಾವತಿ ಆಗುವಂಥ ಯೋಗವು ಕೂಡ ಇರತಕ್ಕಂಥದ್ದು. ಈ ಶತ್ರುಗಳ ವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೆಲಸ ಕಾರ್ಯದಲ್ಲಿಯೂ ಕೂಡ ಪ್ರಮೋಷನ್ ಆಗುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 12 ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ, ಮೇಷರಾಶಿಯಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ರವಿ, ಅದೇ ರೀತಿ ಗುರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಬುಧ, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಗೋಚಾರ ಫಲಗಳ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಕನ್ಯಾ ರಾಶಿ, ಜನ್ಮರಾಶಿಗೆ 10ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ರೀತಿಯಾದಂತಹ ಫಲಾಫಲಗಳನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಶರೀರದಲ್ಲಿ ಕಾಂತಿ ವೃದ್ಧಿ ಆಗುವಂಥದ್ದಿರಬಹುದು, ಗ್ರಹ ಸೌಲಭ್ಯಗಳು ಅಭಿವೃದ್ಧಿ ಆಗುವಂಥದ್ದಿರಬಹುದು, ಅಥವಾ ಶಾರೀರಿಕವಾಗಿ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದಿರಬಹುದು. ಸ್ಥಿತಿಶ್ರೇಯೋ ಯಶಸ್ಸುಖಂ, ಮಾಡುವಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವಂಥದ್ದಿರ್ಬೋದು. ಸಮಾಜದಲ್ಲಿ ಗೌರವಗಳು ಜಾಸ್ತಿ ಆಗುವಂಥದ್ದಿರ್ಬೋದು. ಅದೇ ರೀತಿಯಾಗಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯೂ ಕೂಡ ವೃದ್ಧಿ ಆಗುವಂಥದ್ದಿರಬಹುದು. ಗುರು ದೃಷ್ಟಿ ನೇರವಾಗಿ ಕುಟುಂಬ ಸ್ಥಾನಕ್ಕೆ ಇರುವುದರಿಂದಾಗಿ ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶುಭ ಸಮಾರಂಭಗಳನ್ನು ನಿಮ್ಮ ಒಂದು ಯಜಮಾನಿಕೆಯಲ್ಲಿ ನಡೆಸುವಂಥದ್ದಿರ್ಬೋದು, ಅಥವಾ ಮುಂದಾಳ್ವಿಕೆಯಲ್ಲಿ ನಡೆಸುವಂಥದ್ದಿರ್ಬೋದು, ಅಥವಾ ಕೆಲವಷ್ಟು ಶುಭ ಸಮಾರಂಭಗಳು ನಡೆಯುವಂಥ ವಿಷಯಕ್ಕೆ ನಿಮ್ಮಿಂದಾಗಿ ನಾಂದಿ ಆಗುವಂಥದ್ದಿರಬಹುದು. ಅಂದರೆ ಅದರ ಆ ಶುಭಾರಂಭ ನಿಮ್ಮಿಂದಾಗಿ ಆಗುವಂಥ ಸಾಧ್ಯತೆಗಳು, ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಪರೋಪಕಾರ ಇತ್ಯಾದಿಗಳನ್ನು ಮಾಡಲಿಕ್ಕೆ, ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ, ಸರಿಯಾದಂತಹ ಮನ್ನಣೆ ಗೌರವವು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಸುಖ ಶಾಂತಿ ನೆಮ್ಮದಿ ವೃದ್ಧಿ ಆದರೂ ಕೂಡ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ಕೆಲವಷ್ಟು ಅದನ್ನೇ ಹಿಡ್ಕೊಂಡು ಸಾಧಿಸಿಕೊಂಡು ಕೂತು ಕೆಲವಷ್ಟು ಸಮಯವನ್ನು ವೇಸ್ಟ್ ಮಾಡುವಂಥದ್ದು ಅಥವಾ ವ್ಯರ್ಥ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ನಿರರ್ಥಕವಾಗಿರ್ತಕ್ಕಂಥ ಕೆಲವಷ್ಟು ವಿಷಯಗಳಲ್ಲಿ ತಲೆಯನ್ನು ಕೆಡಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಅರ್ಥವಿರೋದಿಲ್ಲ. ಸರಿಯಾದಂತಹ ಒಂದು ಸಂಕಲ್ಪಗಳನ್ನು ಮಾಡಿ ಗುರಿಯನ್ನಿಟ್ಟುಕೊಂಡು ಮುಂದುವರೆದರೆ ಶುಭ ಫಲವನ್ನು ಕಾಣಬಹುದು. ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣುವಂಥದ್ದಿರಬಹುದು. ನ್ಯಾಯ ಸಂಬಂಧವಾದಂತಹ ವಿಷಯಗಳನ್ನು ಎದುರಿಸ್ತಾ ಇದ್ದರೆ ಇತ್ಯರ್ಥ ಆಗುವಂಥ ಯೋಗಗಳಿರುವಂಥದ್ದು. ನಿಮ್ಮ ಮಾತಿಗೆ ವಿಶೇಷವಾದಂಥ ಕೌಶಲ್ಯ ವೃದ್ಧಿ ಆಗುವಂಥದ್ದು. ಹೈಯರ್ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಸಾಂಸಾರಿಕವಾದಂತಹ ಜೀವನದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು. ವಿವಾಹದ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ಪ್ರತಿಫಲ, ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂತಹ ನಿಮ್ಮ ವ್ಯವಹಾರಗಳ ಅಭಿವೃದ್ಧಿಯನ್ನು ಕಾಣುವಂಥ ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿ ಇರುವಂತಹ ಯೋಗಗಳು ಕಾಣುವಂಥದ್ದು. ಶತ್ರುಋಣ ರೋಗಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು ಮೀನರಾಶಿಯಲ್ಲಿರ್ತಕ್ಕಂಥದ್ದು. ಆ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ಶತ್ರುಗಳ ವೃದ್ಧಿಯಾಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯ ವ್ಯವಹಾರದ ಮೇಲೆ ಮತ್ಸರ ಮಾಡುವವರ ಕೆಲವಷ್ಟು ಉಪದ್ರವಗಳು, ನಿಮ್ಮಷ್ಟಕ್ಕೆ ನೀವಿದ್ದರೂ ಕೂಡ ನಿಮ್ಮ ಕೆಲವಷ್ಟು ವಿಷಯದಲ್ಲಿ ಇನ್ನೊಬ್ಬರ ಒಂದು ತೊಡಗುವಿಕೆಯಿಂದಾಗಿ ನಿಮಗೆ ಖೇದ ಅಂತ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆಯೂ ಕೂಡ ಕಂಡುಬರುತ್ತೆ. ಆ ಎಲ್ಲ ವಿಷಯದಿಂದ ಸಾಕಷ್ಟು ದೂರ ಇದ್ದಷ್ಟು ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಸಾಲ ಸೌಲಭ್ಯ ಅಥವಾ ಫೈನಾನ್ಸ್ ವ್ಯವಹಾರಗಳನ್ನು ಮಾಡುವವರಿಗೆ ಈ ಒಂದು ಸಂದರ್ಭದಲ್ಲಿ ಜಾಗ್ರತೆಯಿಂದ ಮುಂದುವರಿಬೇಕಾದಂಥ ಒಂದು ಸಮಯವಾಗಿರೋದರಿಂದಾಗಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಅಥವಾ ಪುನಃ ಅದನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರೆದರೆ ಶುಭವಾಗಿರ್ತಕ್ಕಂಥ ಒಂದು ಪ್ರತಿಫಲವನ್ನು ಪಡೆಯಲಿಕ್ಕೆ ಅನುಕೂಲವಾಗಿ ಕಂಡುಬರುತ್ತೆ. ಇನ್ನು ಸಾಲವು ಮರುಪಾವತಿ ಆಗುವಂಥ ಯೋಗವು ಕೂಡ ಇರತಕ್ಕಂಥದ್ದು. ನಿಮ್ಮ ಒಂದು ಕೆಲವಷ್ಟು ಮನೆ ವಿಷಯಕ್ಕೆ ಸಂಬಂಧಪಟ್ಟು ಅಥವಾ ಕೆಲವಷ್ಟು ವ್ಯವಹಾರಕ್ಕೆ ಸಂಬಂಧಪಟ್ಟು ಸರ್ಕಾರದಿಂದ ಕೆಲವಷ್ಟು ಸೌಲಭ್ಯವನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಸೌಲಭ್ಯವು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲಸ ಕಾರ್ಯದಲ್ಲಿಯೂ ಕೂಡ ಪ್ರಮೋಷನ್ ಆಗುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಮಾಡುವಂಥ ಉದ್ಯೋಗದಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಅಥವಾ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಅಲ್ಪ ಸ್ವಲ್ಪ ಕಿರಿಕಿರಿಗಳಾದರೂ ಕೂಡ ಅದು ಸರಿಯಾಗುವಂಥ ಯೋಗವು ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಒಳ್ಳೆಯ ಲಾಭಾಂಶವೂ ಕೂಡ ಇರತಕ್ಕಂಥದ್ದು. ಸ್ವಲ್ಪ
ನಷ್ಟ ಅಥವಾ ಖರ್ಚು ವೆಚ್ಚದ ವಿಷಯದಲ್ಲಿ ಸ್ವಲ್ಪ ನಿಗಾ ಇಡಬೇಕಾದಂಥ ಒಂದು ಅಗತ್ಯಗಳಿರ್ತಕ್ಕಂಥದ್ದು, ಅನಾವಶ್ಯಕವಾಗಿರ್ತಕ್ಕಂಥ ದುಂದುವೆಚ್ಚಗಳನ್ನು ಮಾಡುವುದರಿಂದಾಗಿರಬಹುದು, ಅಥವಾ ಕೆಲವಷ್ಟು ನಿರರ್ಥಕವಾಗಿ ಉಪಯೋಗಕ್ಕೆ ಬಾರದೇ ಇರುವಂತಹ ವಿಷಯಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ನಿಮ್ಮ ಸಮಯವನ್ನು, ಹಣವನ್ನು ದುರ್ವ್ಯಯ ಮಾಡುವಂತಹ ಅಥವಾ ಆಗುವಂಥ ಸಾಧ್ಯತೆಗಳು ಹೆಚ್ಚಿಂದ ಕಂಡುಬರುತ್ತೆ. ಪುನರಪಿ ಅದನ್ನು ಯೋಚನೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣ್ಬೋದು. ಅದೇ ರೀತಿಯಾಗಿ ಇನ್ನೊಬ್ಬರ ವಿಷಯದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಹೋಗಿ ಜಾಮೀನು ಸಾಕ್ಷ್ಯಗಳನ್ನು ಹಾಕುವಂಥ ವಿಷಯದಲ್ಲಿಯೂ ಕೂಡ ಗಮನ ಇಟ್ಟುಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಕಾಣಬಹುದು. ಸಮಾಜದಲ್ಲಿ ವಿಶೇಷವಾಗಿರತಕ್ಕಂಥ ಸ್ಥಾನಮಾನಗಳು ಕೂಡ ವೃದ್ಧಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಹೆಚ್ಚಿನದಾಗಿ ಶುಭ ಫಲಗಳು ಇದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರುವುದರಿಂದಾಗಿ ಸಾಕಷ್ಟು ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ಗೋಚಾರ ಫಲಗಳಿದ್ದರೂ ಕೂಡ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕದಲ್ಲಿ ಶುಭಗ್ರಹ ದೃಷ್ಟಿ, ಶುಭಗ್ರಹ ಯೋಗಗಳು ಅಥವಾ ದಶಾಭುಕ್ತಿಗಳು ಒಳ್ಳೆಯ ರೀತಿಯಾದಂತಹ ಫಲವನ್ನು ಕೊಡ್ತಾ ಇದೆಯೋ ಇಲ್ವೋ ಅಂತ ಹೇಳುವಂಥದ್ದನ್ನು ವೀಕ್ಷಣೆ ಮಾಡಿಕೊಂಡು, ವೈಯಕ್ತಿಕವಾದಂತಹ ಜಾತಕವನ್ನು ವೀಕ್ಷಣೆ ಅಗತ್ಯ ಬೇಕಾಗಿ ಬಂದಲ್ಲಿ ಮಾಡಿಕೊಂಡು, ಪರಿಹಾರಗಳ ಅಗತ್ಯ ಇದ್ದಲ್ಲಿ ಮಾಡಿಕೊಂಡು ಶ್ರದ್ಧೆಯಿಂದ ಮುಂದುವರಿರಿ. ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿಕೊಂಡು ಮುಂದುವರೆದಲ್ಲಿ ಶುಭಾಶುಭವನ್ನು ನಿಮ್ಮ ಜೀವನದಲ್ಲಿ ಅನುಭವಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಅಂತ ಹೇಳುವಂಥದ್ದನ್ನು ಈ ಮುಖಾಂತರವಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಶುಭವಾಗಲಿ. ಶುಭಂ ಭೂಯಾತ್. ನಮಸ್ಕಾರ.